ದಿತ್ವಾ ಚಂಡಮಾರುತದ ಎಫೆಕ್ಟ್ ಈಗಾಗಲೇ ಕೂಡ ರಾಜಧಾನಿ ಬೆಂಗಳೂರಿನ ಮೇಲೆ ಕೂಡ ತಟ್ಟಿರುವಂಥದ್ದು. ಈ ಬಗೆಗೆ ಮಾತಾಡಲಿಕ್ಕೆ ಈಗಾಗಲೇ ಕೂಡ ಹವಾಮಾನ ಇಲಾಖೆಯ ನಿರ್ದೇಶಕರಾಗಿರುವಂತಹ CS ಪಾಟೀಲ್ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಸರ್, ಮೊದಲನೇದಾಗಿ ನಮಸ್ಕಾರ. ಈ ಒಂದು ದಿತ್ವಾ ಚಂಡಮಾರುತದ ಎಫೆಕ್ಟ್ ತಮಿಳುನಾಡು ಇರ್ಬೋದು ಮತ್ತು ಶ್ರೀಲಂಕಾ ಇರ್ಬೋದು, ಇದರಿಂದ ಬೆಂಗಳೂರಿನ ಮೇಲೆ ಏನೇನೆಲ್ಲ ಪರಿಣಾಮಗಳು ಬೀರ್ಬೋದು ಮತ್ತು ಇದು ಯಾವಾಗ ಆರಂಭ ಆಗಿದೆ, ಇನ್ನು ಎಷ್ಟು ದಿನಗಳ ಕಾಲ ಇದರ ಎಫೆಕ್ಟ್ ಇರಲಿದೆ ಸರ್? ಈ ದಿತ್ವಾ ಚಂಡಮಾರುತವು ಶ್ರೀಲಂಕಾ ಮತ್ತು ತಮಿಳುನಾಡಿನ ತಮಿಳುನಾಡಿನ ದಕ್ಷಿಣ ಭಾಗದಲ್ಲಿ ಇದು 27ನೇ ತಾರೀಕಿಗೆ ಉಂಟಾಯಿತು. ಇದು ಮುಂದೆ ಉತ್ತರ ಕಡೆ ಚಲಿಸ್ತಾ ಇದೆ. ಈಗಾಗಲೇ ಈ ದಿತ್ವಾ ಚಂಡಮಾರುತವು ಸುಮಾರು ಕಾರೈಕಲ್ ಹತ್ರ ಒಂದು 100 ಕಿಲೋಮೀಟರ್ ದೂರದಲ್ಲಿದೆ. ಇದರ ಒಂದು ಪರಿಣಾಮದಿಂದ ಕರ್ನಾಟಕ ರಾಜ್ಯಾದ್ಯಂತ ಮೋಡದ ವಾತಾವರಣ ಕವಿದಿದೆ ಮತ್ತು ಬೆಂಗಳೂರಿನಲ್ಲಿ ಕೂಡ 2 ದಿವಸದಿಂದ ಸಾಕಷ್ಟು ಮೋಡದಿಂದ ಸೂರ್ಯನ ಬೆಳಕು ಭೂಮಿಗೆ ತಲುಪದೇ ಕಾರಣದಿಂದಾಗಿ ಹಗಲಿ ಹೊತ್ತಿನಲ್ಲಿ ಉಷ್ಣಾಂಶ ಪೂರ ಕಡಿಮೆ ಆಗಿದೆ ಮತ್ತು ನಿನ್ನೆಯಿಂದ ಬೆಂಗಳೂರಿನಲ್ಲಿ ಹಗಲಿ ಹೊತ್ತಿನಲ್ಲಿ ಚಳಿಯ ಅನುಭವ ಕೂಡ ಆಗಿದೆ. ಬೆಂಗಳೂರಿನಲ್ಲಿ ಸುಮಾರು ಗರಿಷ್ಠ ಉಷ್ಣಾಂಶ ಹಗಲಿ ಹೊತ್ತಿನಲ್ಲಿ ಸುಮಾರು 22 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಇದು ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ತಾಪಮಾನ ಅಂತ ನಾವು ಹೇಳ್ಬೋದು ಹಗಲಿ ಹೊತ್ತಿನಲ್ಲಿ. ಮತ್ತು ನಿನ್ನೆ ಅಂದರೆ ಶನಿವಾರ ಕನಿಷ್ಠ ತಾಪಮಾನ ಸುಮಾರು 16 ಡಿಗ್ರಿ ಸೆಲ್ಸಿಯಸ್ ಇತ್ತು ರಾತ್ರಿ ವೇಳೆಯಲ್ಲಿ. ಇವತ್ತು ಕನಿಷ್ಠ ತಾಪಮಾನ ಸ್ವಲ್ಪ ಏರಿಕೆ ಆಗಿದೆ. ಆದರೆ ಬೆಂಗಳೂರಿನಲ್ಲಿ ಕನಿಷ್ಠ ತಾಪಮಾನ 18 ಡಿಗ್ರಿ ಸೆಲ್ಸಿಯಸ್ಸು ಮತ್ತು ಗರಿಷ್ಠ ತಾಪಮಾನ ಸುಮಾರು 22 ಡಿಗ್ರಿ ಸೆಲ್ಸಿಯಸ್ ಮುಟ್ಟಿರುವುದರ ಹಿನ್ನೆಲೆಯಲ್ಲಿ ನಮಗೆ ಇಡೀ ದಿವಸ ಹಗಲಿ ಮತ್ತು ರಾತ್ರಿ ವೇಳೆಯಲ್ಲಿ ನಮಗೆ ಚಳಿ ಅನುಭವ ಆಗ್ತಾ ಇದೆ. ಮತ್ತು ಇವತ್ತು ಅಲ್ಲಲ್ಲಿ ತುಂತುರು ಮಳೆ ಕೂಡ ಆಗಿದೆ. ಮುಂದಿನ 2 ದಿನಗಳಲ್ಲಿ ಬೆಂಗಳೂರಿನಲ್ಲಿ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಇದು ಬೆಂಗಳೂರು ಮತ್ತೆ ಅಲ್ಲ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ, ರಾಮನಗರ, ಮಂಡ್ಯ ಈ ಜಿಲ್ಲೆಗಳಲ್ಲಿ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದ್ದು ಮತ್ತು ಕೆಲವು ಜಿಲ್ಲೆಗಳಲ್ಲಿ ಹಗುರವಾಗಿ ಮಳೆಯಾಗುವ ಸಾಧ್ಯತೆಯೂ ಕೂಡ ಇದೆ. ಮುಖ್ಯವಾಗಿ ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ಮುಂದೆ ಚಾಮರಾಜನಗರ, ಮೈಸೂರು, ಕೊಡಗು, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಉಡುಪಿ ಈ ಜಿಲ್ಲೆಗಳ ಕೆಲವು ಕಡೆ ಮುಂದಿನ ಒಂದು 2-3 ದಿವಸ ತನೂ ಹಗುರವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಮಳೆ ಏನು ಅಷ್ಟೊಂದು ಆಗಲ್ಲ ಇದರಲ್ಲಿಂದ, ಆದರೆ ಮೋಡ ಕವಿದ ವಾತಾವರಣ ಇರುವುದರಿಂದ ನಮಗೆ ಸ್ವಲ್ಪ ಚಳಿ ಅನುಭವ ಆಗುತ್ತೆ. ಮತ್ತು ಇದರ ಜೊತೆಗೆ ಗಾಳಿಯ ವೇಗ ಕೂಡ ಒಂದು ಸ್ವಲ್ಪ ಹೆಚ್ಚಿಗೆ ಇರುವುದರಿಂದ ಇದಕ್ಕೆ ವಿಂಡ್ ಚಿಲ್ ಇಫೆಕ್ಟ್ ಅಂತ ಕರಿತೀವಿ. ಬರೀ ಚಳಿ ಅಷ್ಟೇ ಅಲ್ಲ, ಗಾಳಿ ಮತ್ತು ಚಳಿ ಎರಡೂ ಅನುಭವದಿಂದ ನಮಗೆ ಇನ್ನಷ್ಟು ಚಳಿಯ ಒಂದು ಅನುಭವ ಜಾಸ್ತಿ ಅನಿಸುತ್ತೆ. ಈಗ ಈ ಒಂದು ದಿತ್ವಾ ಚಂಡಮಾರುತದ ಎಫೆಕ್ಟು ಶ್ರೀಲಂಕಾ ಇರ್ಬೋದು ಮತ್ತು ತಮಿಳುನಾಡಿನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಹಾನಿಯನ್ನು ಉಂಟು ಮಾಡಿರುವಂಥದ್ದು. ಹೌದು, ಈ ದಿತ್ವಾ ಚಂಡಮಾರುತ ಈಗಾಗಲೇ ಶ್ರೀಲಂಕಾದಲ್ಲಿ ಸಾಕಷ್ಟು ಭಾರಿಯಿಂದ ಅತಿ ಭಾರಿ ಮಳೆಯಾಗಿದೆ ಮತ್ತು ತಮಿಳುನಾಡಿನ ನಲ್ಲಿ ಕೂಡ ಇದು ಸಾಕಷ್ಟು ಮಳೆಯನ್ನು ಸುರಿದಿದೆ. ಮುಂದೆ ಆಂಧ್ರ ಪ್ರದೇಶದಲ್ಲಿ ಕೂಡ ಇದು ಮಳೆ ತರುವ ಸಾಧ್ಯತೆ ಇದೆ. ಆದರೆ ಕರ್ನಾಟಕದಲ್ಲಿ ಮಳೆ ಆಗ್ಬಹುದು, ಅಷ್ಟೊಂದೇನು ಭಾರಿ ಮಳೆ ಆಗುವ ಸಾಧ್ಯತೆಗಳು ಇದರಿಂದ ಇಲ್ಲ. ಸರ್, ಬೆಂಗಳೂರಿನ ಮೇಲೆ ಈ ಒಂದು ಚಂಡಮಾರುತದ ಎಫೆಕ್ಟ್ ಯಾವ ರೀತಿಯಲ್ಲಿರಲಿದೆ? ತಾವು ಕೂಡ ಇವತ್ತು ಬೆಳಗ್ಗಿನಿಂದಲೇ ಒಂದು ತುಂತುರು ಮಳೆ ಕೂಡ ಆರಂಭ ಆಗಿರುವಂಥದ್ದು. ಬೆಂಗಳೂರಿನ ಮೇಲೆ ಈ ಚಂಡಮಾರುತದ ಪರಿಣಾಮ ಅಷ್ಟೊಂದು ಆಗಲ್ಲ. ಆದ್ರೆ ಇದರಲ್ಲಿಂದ ನಮಗೆ ಇದು ಉಷ್ಣಾಂಶ ಕಡಿಮೆಯಾಗಿ ನಮಗೆ ಚಳಿ ಜಾಸ್ತಿ ಆಗುತ್ತೆ ಮತ್ತು ಇದು ಮೋಡ ಕವಿದ ವಾತಾವರಣ ಇರ್ತೈತಿ ಮತ್ತು ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಕೆಲವು ಕಡೆ ಮಳೆಯಾಗುವ ಸಾಧ್ಯತೆ ಐತಿ. ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಇದರಲ್ಲಿಂದ ಸ್ವಲ್ಪ ತುಂತುರು ಮಳೆ ಆಗುವ ಸಾಧ್ಯತೆಗಳದಾವೆ. ಇದರ ಎಫೆಕ್ಟು ಬೆಂಗಳೂರು ಮತ್ತು ರಾಜ್ಯದಲ್ಲಿ ಇನ್ನೂ ಎಷ್ಟು ದಿನಗಳ ಕಾಲ ಇರಲಿದೆ ಸರ್? ಇದರ ಇಫೆಕ್ಟು ಇವತ್ತು ಮತ್ತು ನಾಳೆಗೆ ಇರುತ್ತೆ. ಇವತ್ತಿನಷ್ಟು ಮೋಡ ನಾಳೆಗೆ ಇರೋದಿಲ್ಲ, ನಾಳೆಗೆ ಒಂದು ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆಗಳದಾವೆ. ಸರ್, ಈಗಾಗಲೇ ಜನರು ಕೂಡ ಇದನ್ನ ಮಿನಿ ಸ್ವಿಟ್ಜರ್ಲ್ಯಾಂಡು, ಊಟಿ, ಕೊಡೆಕಾನಲ್ ರೀತಿಯಲ್ಲಿ ಮಲೆನಾಡಿನ ಒಂದು ವಾತಾವರಣ ಬೆಂಗಳೂರಿನಲ್ಲಿ ಆಗಿದೆ ಅಂತೇಳಿ. ಹೌದು, ಇದು ಕೊಡೈಕೆನಾಲು ಮತ್ತು ಕೊಡಗುವಿನ ಥರ ಈ ವಾತಾವರಣ ಆಗಿದೆ. ಮತ್ತು ಇದು ಇಷ್ಟೊಂದು ನವೆಂಬರ್ ತಿಂಗಳಲ್ಲಿ ಇಷ್ಟೊಂದು ಹಗಲಿ ಹೊತ್ತಿನಲ್ಲಿ ಗರಿಷ್ಠ ಉಷ್ಣಾಂಶ ಆದದ್ದು ನಾನು ಫಸ್ಟ್ ಟೈಮ್ ನಾನು ನೋಡ್ತಿರೋದು. ನನಗೆ ಗೊತ್ತಿದ್ದಂಗೆ ಇಷ್ಟೊಂದು ಗರಿಷ್ಠ ಉಷ್ಣಾಂಶಕ್ಕೆ ಅಷ್ಟೊಂದು ಕಡಿಮೆ ಬಂದಿರಲಿಲ್ಲ ಮೊದಲ. ಹಿಂದೆ ತಾವು ಕೂಡ ಹೇಳುವಂಥ ಸಂದರ್ಭದಲ್ಲಿ ಗರಿಷ್ಠ ಉಷ್ಣಾಂಶ ಇದೆ ಮೊದಲ ಬಾರಿಗೆ ಅಂತೇಳಿ ಹಿಂದೆ ಎಷ್ಟು ದಾಖಲಾಗಿತ್ತು ಸರ್? ಮೊದಲೆಲ್ಲ 24-26 ತನ ದಾಖಲಾಗಿತ್ತು. ಇವತ್ತು ನಿನ್ನೆ 22 ತನ ದಾಖಲಾಗಿದೆ. ಇವತ್ತೂ ಕೂಡ 22 ತನ ಬರ್ಬೋದು ಮಧ್ಯಾಹ್ನ ಹೊತ್ತಿಗೆ.
ಇನ್ನು ಚಳಿಯ ವಿಚಾರಕ್ಕೆ ಬರುವಂಥದ್ದಾದ್ರೆ ಈಗಾಗಲೇ ಕೂಡ ಡಿಸೆಂಬರ್ ಆರಂಭವಾಗಲಿರುವಂಥದ್ದು. ಕಳೆದ ಬಾರಿಗೆ ಹೋಲಿಕೆ ಮಾಡಿಕೊಂಡ್ರೆ ಈ ಬಾರಿ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಅತಿ ಹೆಚ್ಚಿನ ಚಳಿ ಇರಲಿದೆಯಲ್ಲ, ಯಾವ ಥರ ಇರಲಿದೆ ಸರ್ ಈ ಬಾರಿ? ಪ್ರತಿ ವರ್ಷ ಯಾವ ರೀತಿ ಚಳಿ ಆಗುತ್ತೆ ಈ ವರ್ಷನೂ ಅದೇ ಚಳಿ ಮುಂದುವರಿಬಹುದು. ಮತ್ತು ಡಿಸೆಂಬರ್ ಈ ಒಂದು ಸೈಕ್ಲೋನ್ ಆದಮೇಲೆ ಮುಂದೆ ಚಳಿನೂ ಹೆಚ್ಚಿಗೆ ಆಗುವ ಸಾಧ್ಯತೆ ಐತಿ. ಮುಖ್ಯವಾಗಿ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ರಾತ್ರಿ ವೇಳೆಯಲ್ಲಿ ಕನಿಷ್ಠ ಉಷ್ಣಾಂಶ ಗಣನೀಯವಾಗಿ ಮುಂದೆ ಕಡಿಮೆ ಆಗುವ ಸಾಧ್ಯತೆ ಇರುವುದರಿಂದ ಡಿಸೆಂಬರ್ ಮೊದಲನೇ ವಾರ ಮತ್ತು ಎರಡನೇ ವಾರದಲ್ಲಿ ಚಳಿ ಜಾಸ್ತಿ ಆಗುವ ಸಾಧ್ಯತೆಗಳದಾವೆ. ಈ ಚಂಡಮಾರುತದ ಎಫೆಕ್ಟ್ ರಾಜ್ಯದ ಯಾವ್ದಾದ್ರು ಜಿಲ್ಲೆಗಳ ಮೇಲೆ ತುಂಬಾ ದೊಡ್ಡ ಮಟ್ಟದಲ್ಲಿ ಮಳೆ ಆಗುವಂಥದ್ದು, ತುಂಬಾ ಚಳಿ ಆಗುವಂಥದ್ದು ಏನಾದ್ರು ಇದೆಯಾ ಸರ್? ಈ ಚಂಡಮಾರುತದ ಒಂದು ಪರಿಣಾಮದಿಂದ ರಾಜ್ಯದಲ್ಲಿ ಯಾವ ಜಿಲ್ಲೆಗೂ ಅತಿ ಭಾರಿ ಮಳೆ ಆಗುವ ಸಾಧ್ಯತೆಗಳಿಲ್ಲ. ಆದರೆ ಇದರದ್ದು ಒಂದು ಇಫೆಕ್ಟ್ ಅಂದ್ರೆ ಇದು ಉಷ್ಣಾಂಶ ಕಡಿಮೆ ಆಗುತ್ತೆ. ಅಂದ್ರೆ ಮುಂದಿನ ಚಳಿಗಾಲದಲ್ಲಿ ರಾಜ್ಯದಲ್ಲಿ ಏನಾದ್ರು ತುಂಬಾ ದೊಡ್ಡ ಮಟ್ಟದಲ್ಲಿ ಚಳಿ ಈ ಥರದ್ದು ಏನಾದ್ರು ಇರುತ್ತಾ ಸರ್? ಇಲ್ಲಾಂದ್ರೆ ನಾರ್ಮಲ್ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಚಳಿ ಕಾಣಿಸ್ಕೊಳ್ಳುತ್ತಾ? ಮುಂದೆ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ ಜಿಲ್ಲೆಗಳಲ್ಲಿ ಮುಂದೆ ಚಳಿ ಜಾಸ್ತಿ ಆಗುತ್ತೆ. ಇಲ್ಲೆಲ್ಲ 10 ರಿಂದ 12 ಡಿಗ್ರಿ ತನಕ ಬರ್ಬೋದು ಮುಂದೆ ಡಿಸೆಂಬರು ಮತ್ತು ಜನವರಿಯಲ್ಲಿ. ಈ ಒಂದು ಚಂಡಮಾರುತ ಇರ್ಬೋದು ಮತ್ತೆ ಮುಂದಿನ ಚಳಿಗಾಲದಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಆಗುವಂಥದ್ದು, ಇಲ್ಲಾಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಚಳಿಯ ವಾತಾವರಣವಿರುವಂಥದ್ದು ಏನಾದ್ರು ಸಾಧ್ಯತೆಗಳಿದೆಯಾ ಸರ್? ಬೆಂಗಳೂರಿನಲ್ಲಿ ಕೂಡ ಮುಂದೆ ಚಳಿಗಾಲ ಹೆಚ್ಚಿಗೆ ಆಗ್ಬೋದು. ಇಲ್ಲಿನೂ ಕೆಲವೊಮ್ಮೆ 12 ಡಿಗ್ರಿ ತನಕ ಮುಂದೆ ಉಷ್ಣಾಂಶ ಬರ್ಬೋದು. ಅಂದ್ರೆ ಹಿಂದೆ ಉಷ್ಣಾಂಶ ಎಷ್ಟು ದಾಖಲಾಗಿತ್ತು, ಈ ಬಾರಿ ತಾವು ಕೂಡ ಹೇಳಿದ್ರೆ 12 ಬರ್ಬೋದು ಅಂತ. ಇದೇನಾದ್ರು ತುಂಬಾ ದೊಡ್ಡ ಮಟ್ಟದ ಒಂದು ವಿಶೇಷತೆ ಅಂತ ಅನ್ನಿಸ್ಕೊಳತ್ತ ಸರ್? ಕೆಲವೊಮ್ಮೆ ಬೆಂಗಳೂರಿನಲ್ಲಿ 9 ಡಿಗ್ರಿ ತನಕ ಕನಿಷ್ಠ ಉಷ್ಣಾಂಶ ರಾತ್ರಿ ವೇಳೆಯಲ್ಲಿ ಬಂದಿದೆ. ಇದೇನು ರಾತ್ರಿ ವೇಳೆ ರಿಲೇಟಿವ್ಲಿ ಅಂದ್ರೆ ಸಾಪೇಕ್ಷವಾಗಿ ನಾ ಹೇಳ್ಬೇಕಂದ್ರೆ ರಾತ್ರಿ ವೇಳೆಯಲ್ಲಿ ಉಷ್ಣಾಂಶ ಸಾಮಾನ್ಯ ಮಟ್ಟಕ್ಕಿಂತ ಸ್ವಲ್ಪ ಕಡಿಮೆ ಐತಿ, ಆದ್ರೆ ಅಷ್ಟೊಂದು ಕಡಿಮೆ ಇಲ್ಲ. ಆದರೆ ಹಗಲಿ ಹೊತ್ತಿನಲ್ಲಿ ಏನು ಉಷ್ಣಾಂಶ ಇರಬೇಕಾಗಿತ್ತಲ್ಲ ಅಷ್ಟು ಗಣನೀಯವಾಗಿ ಕಡಿಮೆ ಆಗಿದೆ ಹಗಲಿ ಹೊತ್ತಿನಲ್ಲಿ. ಹಿಂಗಾಗಿ ನಮಗೆ ರಾತ್ರಿ ಹೊತ್ತು ಮತ್ತು ಹಗಲಿ ಹೊತ್ತಿನಲ್ಲಿ ಉಷ್ಣಾಂಶ ಕಡಿಮೆ ಇರುವುದರಿಂದ ನಮಗೆ ಇಡೀ ದಿವಸನೂ ನಮಗೆ ಚಳಿ ಅನುಭವ ಆಗುತ್ತೆ. ಕಡೆಯದಾಗಿ ಈ ದಿತ್ವಾ ಚಂಡಮಾರುತದ ಎಫೆಕ್ಟು ಶ್ರೀಲಂಕಾ ಇರ್ಬೋದು ಮತ್ತು ತಮಿಳುನಾಡಿನ ಮೇಲೆ ಎಷ್ಟರ ಮಟ್ಟಿಗೆ ಇರುತ್ತೆ ಮತ್ತು ಎಷ್ಟು ದಿನಗಳ ಕಾಲ ಇದರ ಎಫೆಕ್ಟ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಸರ್? ಮುಂದೆ ಇದು ದಿತ್ವಾ ಚಂಡಮಾರುತ ಶ್ರೀಲಂಕಾದಿಂದ ಉತ್ತರಕ್ಕೆ ಬರಕತ್ತೈತಿ. ಇದು ತಮಿಳುನಾಡಿಗೆ ಇಫೆಕ್ಟ್ ಆಗುತ್ತೆ, ಮುಂದೆ ಆಂಧ್ರ ಪ್ರದೇಶಕ್ಕೆ ಇಫೆಕ್ಟ್ ಆಗುವ ಸಾಧ್ಯತೆಗಳದಾವೆ. ಓಕೆ ಸರ್. ಅಲ್ಲಿ ಏನಾದ್ರು ತುಂಬ ಅಂದರೆ ಆಂಧ್ರದಲ್ಲಿ ಏನಾದ್ರು ತುಂಬ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ ಸರ್ ಇದರಿಂದ, ಈ ಚಂಡಮಾರುತದಿಂದ? ಕೆಲವು ಕಡೆ ಭಾರಿ ಮಳೆ ಬರ್ಬೋದು ಮತ್ತು ಹಲವು ಕಡೆ ಮಳೆ ಬರ್ಬೋದು. ಅಂದರೆ ಇವಿಷ್ಟು ಕೂಡ CS ಪಾಟೀಲ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.